ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಿ.ಬಿ ಮತ್ತು ಭಾರ್ಗವಿ ಇವರ ನಡುವೆ ಸೀರೆಗೆ ಸವಾ ಸೇರುವ ಅನ್ನೋ ರೀತಿಯಲ್ಲಿ ನಾನಚ್ಚು ನೀನಚ್ಚು ಅನ್ನೋ ದೊಡ್ಡ ಯುದ್ಧನೇ ನಡೀತದೆ. ಇದರ ಜೊತೆಗೆ ಭಾರ್ಗವಿ ಕೊಟ್ಟ ಏಟಿಗೆ ಚುದ್ರವಾಗಿಬಿಟ್ರ ಜೆ.ಪಿ. ಪಾಟೀಲ್. ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಜೆ.ಪಿ. ಪಾಟೀಲ್ ಬಗ್ಗೆ ತುಂಬಾನೇ ಅಭಿಮಾನ ಇಟ್ಕೊಂಡಿದ್ದಾಳೆ. ತನ್ನ ತಂದೆಗೆ ಅನ್ಯಾಯ ಮಾಡಿದ್ರು ಕೂಡ ಮಾವ ಅನ್ನುವ ಅಭಿಮಾನ, ಪ್ರೀತಿ ಈಗಲೂ ಕೂಡ ಹಾಗೆ ಇದೆ. ಜೊತೆಗೆ ತನ್ನ ಒಂದು ಐಡಲ್ ಅನ್ನೋ ಒಂದು ವಿಶ್ವಾಸ, ಒಂದು ರೆಸ್ಪೆಕ್ಟ್ ಕೂಡ ಇಲ್ಲಿ ಭಾರ್ಗವಿಗೆ ಜಿ.ಬಿ. ಪಾಟೀಲ್ ಮೇಲಿದೆ. ಇಲ್ಲಿ ಜಿ.ಬಿ. ಪಾಟೀಲ್ ವಿರುದ್ಧ ಗೆದ್ದಂತಹ ಭಾರ್ಗವಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಒಂದು ಹಿರಿಯ ಒಂದು ವಕೀಲರ ಸಂಘದವರು ಬಂದು ಕೇಳ್ಕೋತಾರೆ. ಇದಕ್ಕೆ ಅರ್ಜುನ್ ಒಪ್ಪಿಗೆಯನ್ನು ಕೊಟ್ಟು ಹೋಗ್ತಾರೆ. ಬಟ್ ಇಲ್ಲಿ ಭಾರ್ಗವಿಗೆ ಅಷ್ಟಾಗಿ ಅದು ಯಾವುದು ಕೂಡ ಇಷ್ಟ ಇಲ್ಲ ಸನ್ಮಾನ ಕಾರ್ಯಕ್ರಮ. ಹಾಗಾಗಿ ಬೇಡ ಅಂತ ಹೇಳಿದಾಗ ಇಲ್ಲಿ ತಂದೆ ಮತ್ತು ಗಂಡ ಇಬ್ಬರು ಕೂಡ ನೀನು ಭಾರ್ಗವಿ, ನಂಗೆ ಸನ್ಮಾನ ಆಗುವುದನ್ನು ನಾನು ನೋಡಬೇಕು, ಕಣ್ ತುಂಬ್ಕೋಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿ ಭಾರ್ಗವಿ, ನಿಮ್ಮ ಆಸೆಗೆ ಯಾಕೆ ತಣ್ಣೀರು ಎಷ್ಟಲಿ ಅಂತ ಹೇಳಿ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡ್ತಾರೆ. ತದನಂತರ ಇಲ್ಲಿ ಟಗರು ಪುಟ್ಟಿ ಹಾಗೆ ಸಿಂಗಾರಿ LLB ಅಂತೆಲ್ಲರ ಅರ್ಜುನ್ ರೇಗಿಸ್ತಿದ್ದಾರೆ. ಅಪ್ಪ ಸಿಂಗಾರಿ ಅನ್ನೋದನ್ನು ಹೇಳಿಬಿಟ್ರಲ್ಲ ಅಂತ ಹುಸಿ ಕೋಪವನ್ನು ಕೂಡ ಭಾರ್ಗವಿ ತಂದೆ ಮೇಲೆ ಮಾಡ್ಕೋತಾಳೆ. ತದನಂತರ ಆತ ಕಡೆ ಜೆ.ಪಿ. ಪಾಟೀಲ್ ಅವರನ್ನೇ ಹಿರಿಯ ವಕೀಲರ ಸಂಘದ ಅಧ್ಯಕ್ಷರು ಬಂದು ಭಾರ್ಗವಿಗೆ ಸನ್ಮಾನ ಮಾಡಲಿಕ್ಕೆ ಅಂತ ಹೇಳಿ ಅತಿಥಿಯಾಗಿ ಕರೆಯುತ್ತಿದ್ದಾರೆ. ಅದಕ್ಕೆ ಬೃಂದ ಕೂಡ ಒಪ್ಕೊಂಡು ಮಾವ ಬರ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಜೆ.ಪಿಗಾಗಲಿ ಬೃಂದಾಗಲಿ ಗೊತ್ತಿಲ್ಲ, ತಾವು ಹೋಗ್ತಿರೋದು ಭಾರ್ಗವಿನ ಸನ್ಮಾನ ಮಾಡಲಿಕ್ಕೆ ಅಂತ, ಒಂದು ಫಂಕ್ಷನ್ ನಡೀತಿರೋದೇ ಭಾರ್ಗವಿಗೆ ಸನ್ಮಾನ ಮಾಡಲಿಕ್ಕೆ ಅಂತ. ಹಾಗಾಗಿ ಒಪ್ಪಿಗೆಯನ್ನೇನೋ ಕೊಟ್ಬಿಡ್ತಾರೆ. ಈ ಕಡೆ ಜೆ.ಪಿ. ಪಾಟೀಲ್ ಹೋಗಬೇಕಿದ್ರೆ, ಯಾಕೆ ಬೃಂದ, ಈ ಒಂದು ಫಂಕ್ಷನ್ಗೆ ಹೋಗೋದೇ ನನಗೆ ಇಷ್ಟ ಇರಲಿಲ್ಲ, ಆದರೂ ಕೂಡ ಯಾಕೆ ನೀನು ಒಪ್ಕೊಂಡೆ ಅಂತ ಕೇಳ್ತಿದ್ದಾರೆ. ಏನು ಮಾವ, ನೀವು ಹೋಗಿದ್ರೆ ತಾನೇ ಗೊತ್ತಾಗೋದು ನೀವಿನ್ನೂ ಕೂಡ ಎಂಥ ದೊಡ್ಡ ದೈತ್ಯ ಲಾಯರ್ ಅನ್ನೋದು. ನೆನ್ನೆ ಮೊನ್ನೆ ಬಂದ್ರಲ್ಲ ಅಂಥವ್ರಿಗೆಲ್ಲ ಗೊತ್ತಾಗಬೇಕಲ್ವ ನೀವು ಏನು ಎಂತು ಅನ್ನೋದು. ಆ ಭಾರ್ಗವಿ ನಿಮ್ಮ ಮುಂದೆ ಒಂದು ಕೇಸ್ ಗೆದ್ದ ತಕ್ಷಣ ಗೆದ್ದು ಬೀಗ್ತದಾಳಲ್ವ, ಅವಳು ಗೊತ್ತಾಗಬೇಕಲ್ವ ನಿಮ್ಮ ಬೆಲೆ ಏನು, ವರ್ಚಸ್ ಏನು ಅನ್ನೋದು. ಅದು ಗೊತ್ತಾಗಬೇಕು ಅಂತಾನೆ ನಾನು ಈ ರೀತಿ ಎಲ್ಲ ಮಾಡಿದ್ದು. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಮಾವ, ನೀವು ಇನ್ನೂ ಕೂಡ ಮಾರ್ಕೆಟಲ್ಲಿ ಇದ್ದೀರಾ, ಎಂಥ ಒಂದು ದೊಡ್ಡ ಸ್ಥಾನಮಾನ ನಿಮಗಿದೆ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗಬೇಕಾಗಿದೆ. ಅದಕ್ಕೆ ನಾನು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದು ಅಂತ ಬೃಂದ ಹೇಳ್ತಾರೆ. ತದನಂತರ ಆಯ್ತ ಕಡೆ ಭಾರ್ಗವಿ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಸನ್ಮಾನ ಕಾರ್ಯಕ್ರಮ ನಡೀತಿರೋ ಜಾಗಕ್ಕೆ ಬಂದಿದ್ದಾನೆ. ಇತ್ತ ಕಡೆ ಭಾರ್ಗವಿ, ನನ್ನ ಎಂತ ಸಾಧ್ಯ ಮಾಡಿದ್ದೀನಿ ಅಂತ, ಇಂಥದ್ದೆಲ್ಲ ನನಗೆ ಬೇಕಾಗುತ್ತಾ ಅರ್ಜುನ್ ಅಂತ ಭಾರ್ಗವಿ ಹೇಳಿದಾಗ, ಏನು ಮಾತಾಡ್ತಿದ್ರ ಭಾರ್ಗವಿ, ನೀವು ಅಂತಂತ ದೊಡ್ಡ ಸಾಧನೆ ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಿಲ್ವಾ? ನೀವು ಮಾಡಿರೋದು ಚಿಕ್ಕ ಸಾಧ್ಯ ಅನ್ಕೊಂಡ್ಬಿಡ್ತೀರಾ. ಫಸ್ಟ್ ಲಾಯರ್, ಫಸ್ಟ್ ಕೇಸ್, ಅದರಲ್ಲಿ ಒಂದು ದೊಡ್ಡ ಲಾಯರ್, ಸೋಲೇ ಇಲ್ಲದ ಸರದಾರನನ್ನು ಸೋಲಿಸೋದು ಅಷ್ಟು ಸುಲಭನ? ಜೊತೆಗೆ ಶಕ್ತಿ ಪ್ರಸಾದ್ ಅಂತ ಮಿನಿಸ್ಟರ್ ಹೆಂಡತಿಯನ್ನೇ ಜೈಲಿಗೆ ಕಳಿಸೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ರ? ಖಂಡಿತ ಅಲ್ಲ, ಅದು ಅಷ್ಟು ಸುಲಭವಾದ ಕೆಲಸನೇ ಅಲ್ಲ ಅಂತ ಒಂದು ದೊಡ್ಡ ಸಾಧನೆ ಮಾಡಿದ್ರ. ಅಷ್ಟೇ ಅಲ್ಲ, ನಿಮಗೆ ಎಂಥ ಒಳ್ಳೆ ಮನಸ್ಸಿದೆ, ನೀವು ಲಾಯರ್ ಆಗಿ CV ಕೂಡ ಮಾಡ್ತಿದ್ರ. ನಿನ್ನೆ ಮೊನ್ನೆ ಇಬ್ಬರು ಬಂದಿದ್ರು, ಒಂದು ಅಜ್ಜಿ ಬಂದಿದ್ರು, ಇನ್ನೊಬ್ರು ಬಂದಿದ್ರು, ಅವ್ರಿಗೆ ಪ್ರಾಬ್ಲಮ್ಸ್ ಆಗಿತ್ತು, ಫ್ರೀಯಾಗಿ ಅವ್ರ ಕೇಸ್ ನಡೆಸ್ಕೊಟ್ಟು ಅವ್ರಿಗೆ ದುಡ್ಡು ಸಿಗೋ ಹಾಗೆ ಮಾಡಿದ್ರಿ, ಅಜ್ಜಿಗೆ ಮನೆ ಕೊಡಿಸ್ಕೊಡೋ ಹಾಗೆ ಮಾಡಿದ್ರಿ. ಇದನ್ನು ಯಾವುದನ್ನು ಕೂಡ ಫೀಸ್ ತಗೊಳ್ದೇನೆ ತಾನೇ ಮಾಡಿದ್ದು. ನಿಮ್ಮ ಸಾಧನೆ ಅಷ್ಟಿಷ್ಟ, ನಿಮಗೆ ಈ ಒಂದು ಸನ್ಮಾನ ನಿಜಕ್ಕೂ ಕೂಡ ಆಗಲೇಬೇಕಾಗಿತ್ತು, ನೀವು ಇದಕ್ಕೆ ತುಂಬಾ ಡಿಸರ್ವ್ ಆಗಿದ್ದೀರಾ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಹತ್ರ ಹೇಳ್ತಾರೆ. ಬಲಗೈಯಲ್ಲಿ ಮಾಡಿದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ವಾ ಅರ್ಜುನ್. ನಿಜವಾಗ್ಲೂ ನೀವಂತೂ ಸ್ಟೇಜ್ ಮೇಲೆ ಬಂದು ಮೈಕ್ ಅಂತೂ ತಗೋಬೇಡಿ, ಯಾಕಂದರೆ ನಿಮಗೆ ತಗೊಂಡ್ರೆ ಆಮೇಲೆ ನೀವು ಏನೇನೋ ಹೇಳ್ಬಿಡ್ತೀರಾ. ದಯವಿಟ್ಟು ನೀವು ಬಂದು ಮಾತಾಡಲೇಬೇಡಿ ಅಂತ ಹೇಳ್ತಾರೆ. ನನಗೆ ನನ್ನ ಹೆಂಡತಿಗೆ ಆಗ್ತಿದೆಯಲ್ಲ ಸನ್ಮಾನ, ಅದು ನೋಡಿದ್ರಲ್ಲಿ ತುಂಬಾ ಖುಷಿ ಇದೆ. ಸಿಕ್ಕಿದ್ರೆ ಅವಕಾಶನಂತೂ ಬಿಡೋ ಚಾನ್ಸೇ ಇಲ್ಲ ಅಂತ ಅರ್ಜುನ್ ಹೇಳ್ತಾರೆ. ಅಷ್ಟರಲ್ಲಿ ಫಂಕ್ಷನ್ ಮಾಡ್ತಿರೋರು ಬಂದು ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿಗೆ ಹಾಗೆ ವೆಲ್ಕಮ್ ಮಾಡ್ತಾರೆ. ಬುಕ್ಕೆ ಕೊಟ್ಟು ಭಾರ್ಗವಿ ಹೋಗ್ತದ್ದಾಗಿನೇ ಆ ಕಡೆ ಬೃಂದ ಬುಕ್ಕೆ ಇಟ್ಕೊಂಡು ಬರ್ತಿರ್ತಾರೆ. ಅದನ್ನು ನೋಡಿ ಅರ್ಜುನ್ಗೆ ಶಾಕ್ ಆಗುತ್ತೆ. ಅದಕ್ಕೆ ಯಾಕೆ ಇಲ್ಲಿಗೆ ಬರ್ತಿದ್ದಾರೆ ಬುಕ್ಕೆ ಇಟ್ಕೊಂಡು ಅಂತ. ನಂತರ ಅರ್ಜುನ್, ನೀನೇನಿಲ್ಲಿ ಅಂತ ಬೃಂದ ಕೇಳ್ತಿದ್ರ, ಅದಕ್ಕೆ ನಿಮಗೆ ವಿಷಯ ಗೊತ್ತಾಯ್ತಾ, ಅದಕ್ಕೆ ನೀವು ಇಲ್ಲಿ ಬುಕ್ಕೆ ಇಟ್ಕೊಂಡು ಬಂದ್ಬಿಟ್ರ ಅಂತ ಅರ್ಜುನ್ ಕೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಅರ್ಜುನ ಅಂದಾಗ, ಹೌದು ಅದಕ್ಕೆ ಇಲ್ಲಿ ಫಂಕ್ಷನ್ ನಡೀತದೆ, ನೀವು ಅದಕ್ಕೆ ತಾನೇ ಬಂದಿರೋದು, ಭಾರ್ಗವಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಹೇಳ್ತಾರೆ ಅರ್ಜುನ್. ಇನ್ನು ಭಾರ್ಗವಿಗೆ ಸನ್ಮಾನ ಕಾರ್ಯಕ್ರಮ ನಡೀತಿದ್ಯಾ ಅಂದಾಗ, ಹೌದು ಅದಕ್ಕೆ ನಿಮಗೆ ಗೊತ್ತಿರ್ಲಿಲ್ವಾ, ನಾನೆಲ್ಲೋ ನೀವು ಅದಕ್ಕೆ ಬಂದ್ರಿ ಅನ್ಕೊಂಡ್ರಿ, ಮತ್ತೆ ಯಾಕೆ ಬಂದಿದ್ದು ಅಂತ ಅರ್ಜುನ್ ಕೇಳಿದಾಗ, ಇಲ್ಲಿ ಸನ್ಮಾನ ಮಾಡೋಕೆ ಬಂದಿರೋ ಆ ದೊಡ್ಡ ಲಾಯರ್ ಯಾರು ಅಂತ
ಗೊತ್ತಾ, ನಿನ್ನ ತಂದೆ ನಿನ್ನ ತಂದೆ GP ಪಾಟೀಲೇ ಇಲ್ಲಿಗೆ ಬಂದಿರೋದು ಅಂತ ಹೇಳಿದ ತಕ್ಷಣ ಅರ್ಜುನ್ಗೆ ಫುಲ್ ಖುಷಿ ಆಗಿಬಿಡುತ್ತೆ. ಮೊದಲಿಗೆ ಅಪ್ಪನ ಜೊತೆ ಡ್ಯಾಡ್ ಜೊತೆ ಮಾತನಾಡ್ತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ಅರ್ಜುನ್, ಮೊದಲು ನೀನು ಡ್ಯಾಡ್ ಜೊತೆ ಮಾತಾಡೋದಲ್ಲ, ಮಾವ ಮತ್ತು ಭಾರ್ಗವಿ ಆಗಬಾರ್ದು, ಆ ರೀತಿ ಹೋಗಿ ಮೊದಲು ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ ಬೃಂದ. ಯಾಕದಕ್ಕೆ ಏನಾಯಿತು ಅಂತ ಅರ್ಜುನ್ ಕೇಳೋದಕ್ಕೆ ಯಾಕೆ ಏನು ಅಂತ ಕೇಳ್ತಿದ್ಯಲ್ಲ, ಭಾರ್ಗವಿ ಮೇಲಿರೋ ಸಿಟ್ಟು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಈಗ ಅವಳಿಗೆ ಸನ್ಮಾನ ಮಾಡಕ್ಕೆ ಬಂದಿದ್ದೀನಿ ಅನ್ನೋ ವಿಷಯ ಗೊತ್ತಾದರೆ ಖಂಡಿತ ಮಾವಯ್ಯ ಅದನ್ನು ಅರ್ಗಿಸ್ಕೊಳ್ಳುವುದಿಲ್ಲ, ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ನಾನು ಮೊದಲು ಅದನ್ನು ಹೋಗಿ ತಡಿಬೇಕು ಅಂದ್ಕೊಂಡಿದ್ದೆ, ಬೃಂದ ಹೋಗಿ ತಡಿಯೋದಕ್ಕೆ ಅಂತ ಹೋಗ್ತಿದ್ದಾಳೆ. ಅತ್ತ ಕಡೆ ಆಲ್ರೆಡಿ GP ಪಾಟೀಲ್ ಸ್ಟೇಜ್ ಮೇಲಿದ್ದಾರೆ, ಅವರನ್ನು ವೆಲ್ಕಮ್ ಮಾಡ್ತಾರೆ. ತದನಂತರ ಅತ್ತ ಕಡೆ ಭಾರ್ಗವಿ ಕೂಡ ಸ್ಟೇಜ್ ಮೇಲೆ ಬಂದಿದ್ದಾಳೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಪವರ್ ಹೊರಟೋಗ್ಬಿಟ್ಟಿದೆ, ಹಾಗಾಗಿ ಇಬ್ಬರು ಕೂಡ ಸ್ಟೇಜ್ ಮೇಲಿರೋ ವಿಷಯ ಇಬ್ರಿಗೂ ಕೂಡ ಗೊತ್ತೇ ಇಲ್ಲ. ಇದರ ನಡುವೆ ಜನರೇಟರ್ ಆನ್ ಆಗತ್ತೆ, ಪವರ್ ಆನ್ ಆಗ್ತಿದ್ದಾಗೆ ಭಾರ್ಗವಿ GP ಪಾಟೀಲ್ ಮುಖಾಮುಖಿ ಆಗ್ತದೆ. ಭಾರ್ಗವಿ GP ಭಾರ್ಗವಿಯನ್ನ ದಿಟ್ಟಿಸಿ ನೋಡ್ತಿದ್ದಾರೆ. ಇಬ್ರಿಗೂ ಕೂಡ ಶಾಕ್ ಆಗ್ತದೆ. ನೀನೇನಿಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಿರೋ ಜಾಗಕ್ಕೆ ಬಂದು ಅದನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದ್ಯಾ, ಅದಕ್ಕೆ ಬಂದಿದ್ಯಾ, ನೀನಂತೂ ಕನಸು ಕಾಣಬೇಡ, ನಿನ್ಗೆ ಯಾವುದೇ ಕಾರಣಕ್ಕೂ ಸನ್ಮಾನ ಎಲ್ಲ ಆಗುವುದಿಲ್ಲ ಅಂತ GP ಪಾಟೀಲ್ ಹೇಳಿದ್ರೆ, ಇಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಿರೋದೇ ನನಗೋಸ್ಕರನೇ ಫಂಕ್ಷನ್ ಮಾಡ್ತಿರೋದು ಅಂತ ಭಾರ್ಗವಿ ಹೇಳಿದ ತಕ್ಷಣ ಏನು ಜೋಕ್ ಮಾಡ್ತಿದ್ಯಾ, ನಿನಗೂ ನಿಮ್ಮ ಅಪ್ಪಂಗೂ ಇದೇ ಆಗೋಯ್ತಲ್ವ, ಬಿಟ್ಟಿ ಸನ್ಮಾನದ ಖುಷಿ ಕಾಣೋದು ಕನಸು ಕಾಣೋದು, ಅದಕ್ಕೆ ನೀವು ಯೋಗ್ಯರೇ ಅಲ್ಲ ಅಂತ GP ಹೇಳ್ತಾರೆ. ಅದಕ್ಕೆ ಇಲ್ಲಿ ಭಾರ್ಗವಿ ಯೋಗ್ಯತೆ ಇರೋದಕ್ಕೆ ನನಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ಕರೆದಿರೋದು, ಸನ್ಮಾನ ಮಾಡಲಿಕ್ಕೆ ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ GP ಅಚ್ಚರಿ ಆಗ್ತದೆ, ಶಾಕ್ ಆಗ್ತದೆ. ಈತ ಕಡೆ ಭಾರ್ಗವಿ, ಹೌದು ಮಾವ ನೀವು ಯಾಕೆ ಇಲ್ಲಿಗೆ ಬಂದಿದ್ರ ಅಂದಾಗ, ಹಾಗಿದ್ರೆ ನಾನು ಇಲ್ಲಿಗೆ ಬಂದಿರೋದು ನಿನಗೆ ಸನ್ಮಾನ ಮಾಡೋದಕ್ಕೆ ಅಂತ GP ಹೇಳಿದ ತಕ್ಷಣ ನೀವು ನನಗೆ ಸನ್ಮಾನ ಮಾಡ್ತಿದ್ರ, ತುಂಬ ಖುಷಿ ಆಗುತ್ತೆ ಮಾವ ಅಂತ ಭಾರ್ಗವಿ ಹೇಳಿದಾಗ, ಏನು ನಿನಗೆ ಸನ್ಮಾನ ಮಾಡೋದಾ, ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಸೊಸೆಗೆ ಸನ್ಮಾನ ಮಾಡ್ತಿದ್ದೀನಿ ಅಂತ ನೀವು ಖುಷಿ ಪಡ್ಬೇಕಲ್ವ ಮಾವ ಅಂತ ಭಾರ್ಗವಿ ಹೇಳಿದಾಗ, ಯಾರು ನಿನ್ನ ಸೊಸೆ ಅಂತ ಒಪ್ಕೊಂಡಿರೋದು, ಯಾವುದೇ ಕಾರಣಕ್ಕೂ ನೀನು ನನ್ನ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮಾವ ಯಾಕೆಷ್ಟು ಕೋಪ ಸಿಟ್ಟು ಮಾಡ್ಕೊಂಡಿದ್ರ ಅಂತ ಹೇಳಿದಾಗ, ತುಂಬ ಮೆರಿಬೇಡ, ಗೆದ್ದುಬಿಟ್ಟಿದ್ದೀನಿ ಅಂತ ಹೇಳಿ ಅಂತ GP ಹೇಳಿದಕ್ಕೆ ಗೆಲುವು ಸೋಲು ಅಂತೆಲ್ಲ ಮಾತಾಡಬೇಡಿ ಮಾವ, ನಿಜವಾಗ್ಲೂ ಅನ್ಯಾಯ ಆದವ್ರಿಗೆ ನ್ಯಾಯ ಸಿಕ್ಕಿದ, ನೀವು ಕೂಡ ಯಾಕೆ ಕೋಪ ಮಾಡ್ಕೋತಿದ್ರ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸಿದ್ದೀನಿ ಜೊತೆಯಾಗಿ ಅಂತ ಅಂದ್ಕೊಳ್ಳಿ ಅಂತ ಭಾರ್ಗವಿ ಹೇಳಿದಾಗ, ಇಲ್ಲಿ ಎಮೋಷನ್ಸ್ ಎಲ್ಲ ವರ್ಕೌಟ್ ಆಗೋದಿಲ್ಲ, ಅದೇನೋ ಸೋಲು ಗೆಲುವು ಅಂತ ಅಲ್ವಾ, ಅದು ಅಷ್ಟೇ ವರ್ಕ್ ಆಗೋದು ಅಂತ ಹೇಳ್ತಿದ್ದಾರೆ ಇಲ್ಲಿ GP ಪಾಟೀಲ್. ಎಮೋಷನ್ಸ್ ಖಂಡಿತವಾಗ್ಲೂ ಕೂಡ ಬೆಲೆ ಇರೋದ್ರಿಂದಾನೇ ಇವತ್ತು ಕೋರ್ಟ್ನಲ್ಲಿ ನ್ಯಾಯ ಅಂತಕ್ಕಂಥದ್ದು ಸಿಗ್ತಿರೋದು. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಮನುಷ್ಯತ್ವ ಮರೆತು ಸ್ವೇಚ್ಛಾಚಾರದಿಂದ ಸರ್ವಾಧಿಕಾರ ಇರ್ತಾ ಇತ್ತು ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಳೆ. ಇದ ಕಡೆ GP ಪಾಟೀಲ್ಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ತಿರುಗಿ ಏಟನ್ನೇ ಬೀಸ್ತಿದ್ದಾಳೆ ಭಾರ್ಗವಿ ಅಂತಾನೆ ಹೇಳ್ಬೋದು. ನೀನು ಮನುಷ್ಯತ್ವದ ಬಗ್ಗೆ ಎಲ್ಲ ಮಾತಾಡ್ಬೇಡ, ಉಂಡು ಮನೆಗೆ ದ್ರೋಹ ಬಗ್ದವಳು ನೀನು, ಪಿತೂರಿ ಮಾಡ್ದವಳು ನೀನು ಅಂತ GP ಪಾಟೀಲ್ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಭಾರ್ಗವಿ, ನಾನೇನು ಪಿತೂರಿ ಮಾಡಿದೆ ಮಾವ, ಹೌದು ಇದು ನನಗಾಗ್ಲಿ ನಿಮಗಾಗ್ಲಿ ಮನೆಗೆ ಸಂಬಂಧಪಟ್ಟಾಗಲಿ ಖಂಡಿತವಾಗ್ಲೂ ಇರಲಿಲ್ಲ, ನೀವು ಯಾಕೆ ಈ ರೀತಿ ಎಲ್ಲ ಅನ್ಕೋತಾ ಇದ್ದೀರಾ, ನಿಜಕ್ಕೂ ನೀವು ಮನುಷ್ಯತ್ವನೇ ಮರೆತು ಬಿಟ್ಟಿದ್ದೀರಾ, ನೀವು ಅನ್ಕೊಳ್ಳಿ ನೀವು ಏನೆಲ್ಲ ಪಿತೂರಿ ಮಾಡಿದ್ರಿ ಅಂತ, ನಿಜಕ್ಕೂ ಅಲ್ಲಿ ಅನ್ಯಾಯ ಆಗಿತ್ತು ಅಂತ ಗೊತ್ತಿದ್ರು ನೀವು ಕೆಟ್ಟತನದ ಜೊತೆ ಕೈ ಜೋಡಿಸಿದ್ರಿ ಅಂತ ಭಾರ್ಗವಿ ಹೇಳ್ತಿದ್ದಾಳೆ. ಈ ಕಡೆ GP ಪಾಟೀಲ್ ಕೆಂಡುವಾಗ್ತಿದ್ದಾರೆ. ಇದರ ನಡುವೆ ಫಂಕ್ಷನ್ ಶುರುವಾಗತ್ತೆ. ಅರ್ಜುನ್ ವೃಂದ ಇಬ್ರು ಕೂಡ ಅಲ್ಲೇ ಜನಗಳ ಮಧ್ಯದಲ್ಲಿ ಕುತ್ಕೊಂಡಿದ್ದಾರೆ. ಈ ಕಡೆ ಆಂಕರಿಂಗ್ ಮಾಡ್ತಿರೋರು ನಮಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ಅಂತ ಬಂದಿರತಕ್ಕಂಥ ಅತಿಥಿಗಳು ಒಬ್ಬ ದೊಡ್ಡ ಲಾಯರ್ ಅಂತ ಹೇಳಿ ಅವರನ್ನ ಹಾಡಿ ಕೊಂಡಾಡಿ ಸ್ಟೇಜ್ ಮೇಲೆ ಕರೀತಿದ್ದಾರೆ. ಈ ಕಡೆ ಅರ್ಜುನನ್ನ ನೋಡಿದ್ದೆ ಕೆಂಡುವಾಗೆ ಇಲ್ಲಿ GP ಪಾಟೀಲ್ ಸ್ಟೇಜ್ ಮೇಲೆ ಹೋಗಿ ಕುತ್ಕೋತಾರೆ. ವೃಂದಾಳನ್ನೇ ದಿಟ್ಟಿಸಿ ನೋಡ್ತಿದ್ದಾರೆ GP ಪಾಟೀಲ್. ವೃಂದಾಯಿಂದನೇ ತಾನೇ ಇಷ್ಟೆಲ್ಲ ಆಗ್ತಿರೋದು, ಇಲ್ಲಿಗೆ ನಾನು ಬರ್ತಾನೆ ಇರಲಿಲ್ಲ ಅಂತ. ಅಷ್ಟರಲ್ಲಿ ಈತ ಕಡೆ ಆಂಕರ್ ಮತ್ತೆ ಭಾರ್ಗವಿಯನ್ನ ಕರೀತಿದ್ದಾರೆ. ನಿಜಕ್ಕೂ ಕೂಡ ನ್ಯಾಯ ದೇವತೆ ಅಂತಾನೆ ಕರಿತೀವಿ. ತಮ್ಮ ಫಸ್ಟ್ ಕೇಸಲ್ಲಿ ದೊಡ್ಡ ಲಾಯರನ್ನೇ ಸೋಲ್ಸಿದಂಥ ಗಟ್ಟಿಗಿತ್ತಿ ಜೊತೆಗೆ ಎಷ್ಟೇ ಒಂದು ಗೂಂಡಾಗಿರಿ ಬಂದರೂ ಯಾವುದಕ್ಕೂ ಹೆದರದೆ ನಿಜಕ್ಕೂ ಕೂಡ ನ್ಯಾಯ ಕೊಡೋಕ್ಕಾದ ಒಂದು ಮಹಿಳೆಗೆ ನ್ಯಾಯ ಕೊಡಿಸಿದಂಥ ಆಕೆ ಅಂತ ಹೇಳಿ ಭಾರ್ಗವಿಯನ್ನು ಕರೀತಾರೆ. ನಂತರ ಸ್ಟೇಜ್ ಮೇಲೆ ಬಂದಂತಹ ಭಾರ್ಗವಿ ಮತ್ತು GP ಎಂದಾನೆ ದೀಪವನ್ನು ಬೆಳಗಿಸ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಬೇರೆ ಯಾರೂ ಅಲ್ಲ, GP ಪಾಟೀಲ್ ಅವರ ಸೊಸೆನ ಲೆಗಿಸಿ ಹೀಗೆ ಕಂಟಿನ್ಯೂ ಆಗಲಿ ಸರ್, ಆಲ್ ದ ಬೆಸ್ಟ್ ಅಂತ ಕೂಡ ಹೋಸ್ಟ್ ಹೇಳ್ತಿದ್ದಾರೆ. ತದನಂತರ ಇಲ್ಲಿ GP ಮುಖಾಂತರ ಭಾರ್ಗವಿಗೆ ಸನ್ಮಾನವಾಗಬೇಕು ಅಂತ ಹೇಳ್ತಾರೆ. GP ಪಾಟೀಲ್ ಭಾರ್ಗವಿಗೆ ಸನ್ಮಾನ ಮಾಡೋದಕ್ಕೆ ಅಂತ ಎದ್ದು ನಿಂತ್ಕೋತಾರೆ.
ಈ ಕಡೆ ಭಾರ್ಗವಿ ಚೀರಲ್ಲಿ ಕುಳಿತುಕೊಂಡಿದ್ದಾಳೆ. ಈ ಕಡೆ ಸನ್ಮಾನ ಮಾಡೋದ್ರ ಮುಖಾಂತರ ಇಲ್ಲಿ GP ಅಲ್ಲಿ ನಿನ್ನ ನಡುವೆ ಆಗಿರೋ ಸವಾಲು ನೆನಪಿದೆ ಅಲ್ವಾ ಅಂದಾಗ, ಖಂಡಿತ ಮಾವ ನೆನಪಿದೆ ಅಂದಾಗ, ಮಾವಯ್ಯ ಅಂತ ಕರಿಬೇಡ, ನಿನ್ನ ಕರೆದ್ರೆ ನನಗೆ ಸಿಟ್ಟು ಬರುತ್ತೆ ಅಂದಾಗ, ಸರಿ ಆಯಿತು ಬಿಡಿ ಮಾವಯ್ಯ, ನೀವೇ ಒಂದು ದಿನ ನನ್ನ ಸುಸಿ ಭಾರ್ಗವಿ LLB ಅಂತ ಹೇಳಿ ಕರಿತಕ್ಕಂಥ ದಿನ ಬಂದೇ ಬರುತ್ತೆ ಅಂತ ಭಾರ್ಗವಿ ಚಾಲೆಂಜ್ ಹಾಕ್ತಿದ್ದಾಳೆ. ಇಬ್ಬರ ನಡುವೆ ಯಾವುದೋ ಒಂದು ಸವಾಲಾಗಿದೆ. ಆ ಒಂದು ಸವಾಲಿನಲ್ಲಿ ಖಂಡಿತವಾಗ್ಲೂ ಭಾರ್ಗವಿ ಗೆದ್ರೆ ನನ್ನ ಸುಸಿ ಭಾರ್ಗವಿ ಅಂತ ಒಪ್ಕೋತೀನಿ ಅಂತ GP ಪಾಟೀಲ್ ಹೇಳಿದ್ದಾರೆ. ಬಟ್ ಏನಿರ್ಬೋದು ಎಂತೂ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.